ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಬಹಳ ಸರಳವಾದ ವಿಧಾನದಲ್ಲಿ ಅದ್ಭುತ ರುಚಿಯ ಒಂದು ದಾಲ್ ಅಥವಾ ಬೇಳೆ ಸಾರನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡ್ತಿರೋದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ತೊಗರಿಬೇಳೆ ಮತ್ತು ಅವರೆಬೇಳೆ ಹಾಕಿ ಮಾಡ್ತಿರೋದು. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕೆ ಆಗಲಿ, ಮುದ್ದಿಗೆ ಆಗಲಿ, ರೊಟ್ಟಿಗೆ ಆಗಲಿ, ಚಪಾತಿಗೆ ಆಗಲಿ, ಪೂರಿಗೂ ಸೈ. ನೀವು ಬೇಕಾದ್ರೆ ನೀವು ಒಂದ್ಸತಿ ಮಾಡ್ಕೊಂಡ್ ತಿಂದ್ ನೋಡ್ರಿ. ಇದು ಅದಕ್ಕೆ ಇದಕ್ಕೆ ಅಂತಿಲ್ಲ ಎಲ್ಲದಕ್ಕೂ ಭಾರಿ ಚೆನ್ನಾಗಿರುತ್ತಪ್ಪ ತಿನ್ನೋದಕ್ಕಂತೂ. ಹೇಳಿ ಮಾಡಿಸಿದ್ದು ದಾಲ್ ಅಂತ ಅಂದ್ರೂ ಏನು ತಪ್ಪಾಗೋದಿಲ್ಲ ಇದಕ್ಕೆ. ದಾಲು ಅಥವಾ ಸಾರು ಏನಾರ ಆಯಿತು. ಹೆಸ್ರು ಹೆಂಗೆ ಯಾವ್ದಾರ ಆಗಿರಲಿ, ರುಚಿ ಅಷ್ಟೇ ಮುಖ್ಯ ನಮಗೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪು, ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸೋಸ್ಬಿಟ್ಟು ಆ ಕಡೆಗೆ ಇಟ್ಕೊಳ್ರಿ ಒತ್ತಟ್ಟಿಗೆ. ಆಮೇಲೆ ಇಲ್ಲಿ ನಾನಿಲ್ಲಿ ಅರ್ಧ ಲೋಟ ತೊಗರಿಬೇಳೆ ತಗೊಂತೀನಿ, ಒಂದು ಕಾಲು ಲೋಟ ಅವರೆಬೇಳೆ ತಗೋತೀನಿ. ಒಟ್ಟು 4 ಲೋಟ ನೀರು ಹಾಕ್ತೀನಿ. ಯಾವ್ದಾರ ಒಂದು ಪಾತ್ರೆ ಇಲ್ಲ ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 4 ಲೋಟ ನೀರು ಹಾಕಿದ್ದೀನಿ. ಇಲ್ಲಿ ಅರ್ಧ ಲೋಟ ತೊಗರಿಬೇಳೆನ ಒಂದು ಚರ್ಕ್ಲಿಗೆ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ತೊಳಿಬೇಕು ಒಂದು 2-3 ಸತಿ. ಆಮೇಲೆ ಒಂದು ಕಾಲು ಲೋಟದಷ್ಟು ಅವರೆಬೇಳೆ ತಗೊಂಡಿದ್ದೀನಿ. ನೋಡಿರಿ ಅವರೆಬೇಳೆ ಇವು. ಅವರೆಬೇಳೆ ಬೇಕಾದ್ರೆ ನಿಮಗೆ ಸ್ವಲ್ಪ ನಮಗೆ ಇಷ್ಟ ಆಗಲ್ಲ ಅಂದರೂ ಕಡಿಮೆನೇ ತಗೋಬೋದು. ಬೇಕಾದ್ರೆ ಒಂದು ಸ್ವಲ್ಪ ತಗೊಳ್ರಿ, ಒಂದು 2 ಚಮಚದಷ್ಟು ತಗೊಳ್ರಿ, ಸಣ್ಣ ಚಮಚದಲ್ಲಿ ಒಂದು 2 ಚಮಚ. ಇದನ್ನು ಚೆನ್ನಾಗಿ ಒಂದು 2-3 ಸತಿ ತೊಳೆದಿದ್ದಾದಮೇಲೆ ನೀರು ಬಿಸಿ ಆದಮೇಲೆ ನೀರಲ್ಲಿ ಗುಳ್ಳೆ ಗುಳ್ಳೆ ಬರಬೇಕು. ಆವಾಗಲೇ ಹಾಕಬೇಕು ಬೇಳೆನ, ಆವಾಗ ಚೆನ್ನಾಗಿ ಬೇಯ್ತವೆ. ಇದೆಲ್ಲ ಹಾಕಿದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಒಳ್ಳೆ ಹದಕ್ಕೆ ಬೇಯ್ತವೆ ಬೇಳೆ. ಆಮೇಲೆ ನೊರೆ ಅಂಥದ್ದೆಲ್ಲ ತೆಗೀರಿ, ಬಂದಂಗೆ ತೆಗೀರಿ. ಕೆಲವ್ರು ಏನಪ್ಪ ಈ ನೊರೆ ಒಳ್ಳೇದು ಅಂತಾರೆ, ಕೆಲವ್ರು ಒಳ್ಳೇದಲ್ಲ ಅಂತ ಅಂತಾರೆ. ನಾನು ತೆಗಿತೀನಿ ನಾನು ಅದನ್ನ, ತೀರಾ ಅದು ಒಂಥರ ಇರುತ್ತೆ ಅಂತೇಳಿ. ಆಮೇಲೆ ಸೊಪ್ಪನ್ನು ನೋಡಿರಿ ಚೆನ್ನಾಗಿ ನೆನೆ ಹಾಕ್ಬೇಕು ಒಂದು 3 ನಿಮಿಷ ನೀರಿಗೆ ಹಾಕಿದ್ಮೇಲೆ. ಯಾಕಂದರೆ ಎಲೆ ಸಂದಿಗೆಲ್ಲ ಮಣ್ಣು ತುಂಬ್ಕೊಂಡಿರುತ್ತಾ, ಹಿಂಗೆ ನೀರಾಗ ಹಾಕಿ ಹಿಂಗೆ ತೆಗೆದ್ಬಿಟ್ವಿ ಅಂತಂದರೆ ಅದು ಕರಗಿರೋದಿಲ್ಲ. ಹಂಗಾಗಿ ಒಂದು 3 ನಿಮಿಷ ನೀರಿಗೆ ಹಾಕಿ ಬಿಡಬೇಕು. ಮಣ್ಣು ಪಣ್ಣೆಲ್ಲರ ಒಕ್ಕೊಂಡಿದ್ರೆ ಅದು ಕರಗಿ ತಳಕ್ಕೆ ಇಳಿಯುತ್ತೆ. ಆಮೇಲೆ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೋಬೋದು ಚೆನ್ನಾಗಿ ತೊಳೆದ್ಬಿಟ್ಟು. ನೋಡಿರಿ ಬೇಳೆ ಒಂದು ಅರ್ಧ ಬೆಂದ ಮೇಲೇ ಸೊಪ್ಪು ಹಾಕ್ಬೇಕು. ಒಂಚೂರು ಹಿಂಗೆ ನಡುವು ತಗೊಂಡು ಚುಕ್ಕೆ ಹಂಗಿರುತ್ತೆ ನೋಡಿರಿ, ಅಲ್ಲಿವರೆಗೂ ಬೇಳೆ ಬೇಯಿಸ್ಕೊಂಡು ಸೊಪ್ಪು ಹಾಕ್ಬೇಕು. ಯಾಕಂದರೆ ಸೊಪ್ಪೇನು ಭಾಳ ಹೊತ್ತು ಹಿಡಿಯಲ್ಲ ಬೇಯೋದಕ್ಕೆ. ಹಂಗಾಗಿ ಬೇಳೆ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದ ಮೇಲೆ ಸೊಪ್ಪು ಹಾಕಿ ಬೇಯಿಸ್ಬೇಕಾಗುತ್ತೆ. ಇವಾಗ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಹಿಂದೆ ಗುಟ್ಟಲ್ಲೇ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಒಂದು ಸತಿ ಎಲ್ಲ ಚೆನ್ನಾಗಿ ಹಿಂಗೆ ಊರಾಡಿ ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಸೊಪ್ಪು ಬೇಯಿಸ್ರಿ. ಸೊಪ್ಪಿಂದು ಹಸಿ ವಾಸನೆ ಹೋಗ್ಬೇಕು. ಮುಚ್ಚಳ ಮುಚ್ಚಿ ಬೇಯಿಸ್ರಿ ನೋಡಿರಿ. ಇದ್ರ ಜೊತೆಗೆ ಬೇಳೆ ಏನಾಗ್ತವೆ ಇನ್ನೂ ಒಂದು ಅರ್ಧ ಚೆನ್ನಾಗಿ ಬೇಯ್ತವೆ. ಎಲ್ಲ ಬೇಳೆ ಎಲ್ಲ ಅಳಿಕೆಂತವೆ. ಕೆಲವೊಂದು ಅವರೆಬೇಳೆ ಕರಗ್ತಾ ಬರ್ತವೆ. ಅದು ಕರಗಿದಷ್ಟು ರುಚಿ ಚೆಂದ ಇದಕ್ಕೆ. ಆಮೇಲೆ ಒಂಚೂರು ಅರಶಿನ ಪುಡಿ ಹಾಕ್ರಿ. ಆಮೇಲೆ ಇವಾಗ ಒಂಚೂರು ಉಪ್ಪು ಹಾಕ್ಬೇಕು. ಇದು ಉಪ್ಪು ಕಲ್ಲುಪ್ಪು ಭಾರಿ ಜೋರಿರುತ್ತೆ, ಹಂಗಾಗಿ ಒಂಚೂರು ಹಾಕ್ತೀನಿ ನಾನು. ಇದನ್ನು ಚೆನ್ನಾಗಿ ಗೂರಾಡಿಬಿಟ್ಟು ನೋಡಿರಿ, ಹಿಂಗೆ ಬೇಳೆ ಎಲ್ಲ ಸುತ್ತಲವರೆಗೂ ಅಳ್ಕೊಂಡಿರ್ಬೇಕು, ಹಿಂಗೆ ಬಾಯಿ ಬಿಡೋದು ಅಂತ ಅಂತಾರಲ್ಲ ಹಂಗೆ. ಇವಾಗ ಇದನ್ನ ಈ ಕಡೆ ಕೀಳಿಸ್ಬಿಟ್ಟು ಖಾರಕ್ಕೆ ಏನೇನು ರುಬ್ಕೋಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ. ಒಂದು ಬಾಣಲೆನ ಒಂದು ಹಂಚ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಖಾರಕ್ಕೆ ಏನೇನು ತಗೋತೀನಿ ಅಂತಂದರೆ ಒಂದು ಎಣ್ಣೆ ಹಾಕಿರಿ, ಹಂಚಿಗೆ ಎಣ್ಣೆ ಹಾಕಿರಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ. ನಾನಿಲ್ಲಿ ಇವತ್ತು ಖಾರದ ಪುಡಿ ಹಾಕ್ತಿಲ್ಲ, ಹಸಿಮೆಣ್ಸಿಕಾಯಿ ಹಾಕಿ ತೋರಿಸ್ತಿರೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, ಒಂದು 2 ತುಂಡು ಈರುಳ್ಳಿ, ಒಂದು ಚೂರು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಟೊಮೆಟೊ ಹಣ್ಣು, ಒಣ ಕೊಬ್ಬರಿನ ಹಿಂಗೆ ಒಂಚೂರು ಉದ್ದಕ್ಕೆ ಹೆಚ್ಚೋದ್ರಿಂದ ಏನಾಗುತ್ತೆ, ಬ್ಲೇಡಿಗೆ ಸಿಗುತ್ತಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿರಿ. ಹಸಿಮೆಣ್ಸಿಕಾಯಿನ ಅಷ್ಟು ಹಿಂಗೆ ಮುರಿದು ಹಾಕಿಳ್ರಿ, ಇಲ್ಲಾಂದರೆ ಮಕ್ಕಕ್ಕೆ ಸಿಡಿತವೆ. ಈರುಳ್ಳಿನೂ ಅಷ್ಟು ಹಿಂಗೆ ಒಂಚೂರು ಹಿಂಗೆ ಪದರ ಬಿಡಿಸಿ ಹಾಕಿರಿ, ಚೆನ್ನಾಗಿ ಹುರಿತವೆ ಅಂತೇಳಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕಿ ಒಂದು 2 ನಿಮಿಷ ಸಣ್ಣೂರಿಗೆ ಒಂಚೂರು ಜೋರು ಇಟ್ಟು ಚೆನ್ನಾಗಿ ಹುರಿರಿ ಅದರಲ್ಲೇ. ಆಮೇಲಿಂದ ಕೊಬ್ಬರಿ ಹಾಕ್ರಿ. ಇದು ಒಣ ಕೊಬ್ಬರಿ ಇದು ನೋಡಿರಿ, ಹಿಂಗೆ ತೆಳ್ಳಗೆ ಹೆಚ್ಕೋಬೇಕು ಒಂಚೂರು. ಆವಾಗ ಅವು ಹಂಗಂಗೆ ಉಳಿಯಲ್ಲ. ಕೆಲವೊಂದು ಏನಾಗ್ತಪ್ಪ ಅಂದರೆ ಬ್ಲೇಡಿಗೆ ಸಿಗಲ್ವಲ್ಲ, ಅದು ಹಂಗಂಗೆ ಸಣ್ಣ ಸಣ್ಣ ತುಂಡುಗಳು ಹಂಗೆ ಉಳಿದ್ಬಿಡ್ತವೆ ಕೊಬ್ಬರಿ. ಅವು ಅಷ್ಟು ಅಸಲ್ಲ ಅಂತೇಳಿ. ಕೊನೆಗೆ ಟೊಮೆಟೊ ಹಣ್ಣು, ಜೀರಿಗೆನೂ ಹಾಕಿ ಇನ್ನೊಂದು 2 ನಿಮಿಷ ಚೂರು ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರಿರಿ. ಇದು ಕಬ್ಬಿಣದ ಹಂಚು ಆಗಿರೋದ್ರಿಂದ ಭಾಳ ಬಿಸಿ ಇರುತ್ತೆ, ಚೆನ್ನಾಗಿ ಒಳ್ಳೆ ಹದಕ್ಕೆ ಹುರಿಬೋದಪ್ಪ. ಏನಾರ ಆಯಿತು, ಚಪಾತಿ ಆಗಲಿ ರೊಟ್ಟಿ ಆಗಲಿ ಎಂಥ ಚೆನ್ನಾಗಿ ಬರ್ತದೆ ಅಂತೀರ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಒಂಚೂರು ಕೊತ್ತಂಬರಿ ಸೊಪ್ಪು ತಗೊಬಂದು ಹಂಗೆ ಒಳಗಡೆ ಹಿಂಗೆ ಒಳಕ್ಕೆ ನೂಗ್ತಾ ಇದ್ದೀನಿ, ಹಿಂಗೆ ಒಂಚೂರು ಅದು ಬಿಸಿಗೆ ಒಂಚೂರು ಇದಾಗಲಿ ಅಂತ ಅಷ್ಟೇ. ಸ್ಟವ್ವೇನು ಆಫ್ ಮಾಡೀನಿ ಇವಾಗ. ಆಮೇಲಿಂದ ಮಿಕ್ಸಿ ಜಾರಿಗೆ ಎಲ್ಲ ತಗೊಳ್ರಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ರುಬ್ಬೇಕಿದ್ನ ಒಂದು 90 ಭಾಗ ನುಣ್ಣಗಾಗಂಗೆ. ಒಂಚೂರು ಹೌದು ಅಲ್ಲದೇ ಒಂಚೂರು ತರಿತರಂಗಿರಬೇಕು, ಭಾಳ ಅಲ್ಲ ಒಂಚೂರು. ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕಿಬೇಕು.
ಹಾಗೇನೆ 1 ಚಮಚ ಸಾಂಬಾರು ಪುಡಿ 1 ಚಮಚ ಅಥವಾ 2 ಚಮಚ ನಿಮ್ಮ ಇಚ್ಛೆದು ಹಾಕೋಬೋದು. ಕಲ್ಲುಪ್ಪು ಹಾಕೊಳ್ಳೋದ್ರಿಂದ ಇದಕ್ಕೆ ಹಾಕಿ ರುಬ್ಬಿಬಿಡ್ತೀನಿ ನಾನು. ಆಮೇಲೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. 1 ಚಮಚದಷ್ಟು ಹುರ್ಗಡ್ಲೆನು ಹಾಕೊಂಬಿಟ್ಟು ಈ ಒಂದು ಹದಕ್ಕೆ ರುಬ್ಕೊಂಬರ್ರಿ. ಆಮೇಲೆ ಇವಾಗ ಇಲ್ಲೇನು ಬೇಯಿಸಿಟ್ಕೊಂಡಿದ್ದೀವಲ್ಲ ಸೊಪ್ಪು ಬೇಳೆನ ಇದಕ್ಕೆ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ. ಇನ್ನು ಸ್ಟವ್ ಹಚ್ಚಿಲ್ಲ ನಾನು. ರುಬ್ಬಿರೋದು ಹಾಕ್ತಾಯಿದ್ದೀನಿ ಇವಾಗ. ಇದನ್ನು ತೊಳೆದ್ಬಿಟ್ಟು ಅದೇ ನಮಗೆ ಏನಾದ್ರು ಚೂರು ಗಟ್ಟಿಗೆ ಬೇಕು ಅನ್ನೋದಾದ್ರೆ ನೀರು ಕಡಿಮೆ ಹಾಕ್ಕೊಳ್ರಿ. ತೆಳ್ಳಗೆ ಬೇಕು ಅನ್ನೋರು ನೀರು ಜಾಸ್ತಿ ಹಾಕ್ಕೊಳ್ರಿ ಅಷ್ಟೇ. ಈಗ ಅನ್ನಕ್ಕಾದ್ರೆ ಒಂಚೂರು ತೆಳ್ಳಗಿರಬೇಕು. ಅನ್ನಕ್ಕೆ ಮುದ್ದೆಗೆ ಒಂಚೂರು ತೆಳ್ಳಗಿರಬೇಕು. ರೊಟ್ಟಿ ಚಪಾತಿಗೆ ಹೆಂಗಿದ್ರು ನಡೆಯುತ್ತೆ. ಗಟ್ಟಿಗಿದ್ರೂ ಚೆಂದ. ಇವಾಗ ಹಂಗೆ ಒಗ್ಗರಣೆ ಹಾಕ್ಬೇಡ ಅದೇ ಬಾಣಲೆ ಇಲ್ಲ ಹಂಚು ಏನಾದರೂ ಕರಿಬೋದು ಇದಕ್ಕೆ. ಆಲ್ ಇನ್ ಒನ್ ಅಂತೀವಲ್ಲ ಆ ಥರ ಇದು. ಆಮೇಲೆ ಒಗ್ಗರಣೆಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಇಷ್ಟು ತಗೊಂಡಿದ್ದೀನಿ. ಇನ್ನು ನಿಮ್ಗೆ ಗೊತ್ತೇ ಐತೆ 4 ಸಾಸಿವೆ ಕಾಳು, ಜೀರಿಗೆ ಕಾಳು ಹಾಕಿ ಆಮೇಲೆ ಅವು ಚಿಟಪಟ ಅಂದಮೇಲೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಕೊಡೋದು ಅಷ್ಟೇ. ನೋಡಿರಿ ಇದು ಹಂಚು ಭಾಳ ಚೆನ್ನಾಗೈತೆ. ನನಗಂತೂ ಅಡುಗೆ ಮಾಡೋಕ್ಕೆ ಒಂದು ಖುಷಿ ಆಗತ್ತೆ ಇದರಲ್ಲಿ. ಎಲ್ಲದು ಎಂಥ ಚೆನ್ನಾಗಿ ಒಳ್ಳೆ ಹದವಾಗಿ ಬೇಯುತ್ತೆ, ಹದವಾಗಿ ಉರಿಯುತ್ತೆ ಅಂದರೆ ಅದೇ ಒಂಥರ ನೋಡೋಕ್ಕೆ ಚೆಂದ ಅಂತ ಅನಿಸುತ್ತೆ. ಈ ಒಗ್ಗರಣೆ ಚೆನ್ನಾಗಿದಾದಮೇಲೆ ಆವಾಗ ಈಗ ಒಲೆ ಹಚ್ಚಿಟ್ಟಿದ್ದೆ ಇದನ್ನು ಇವಾಗ ಇದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ವಿ ಅಂತಂದರೆ ರುಚಿಯಾದ ಬೇಳೆ ಸಾರು ಅಥವಾ ಬೇಳೆ ದಾಲು, ಸೊಪ್ಪು ಬೇಳೆ ದಾಲು ರೆಡಿ ಆಯಿತು ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ನೀವೇ ಹೇಳ್ತೀರಾ. ಆಮೇಲೆ ಟೊಮೆಟೊ ಹಣ್ಣಲ್ಲಿ ಒಂದೊಂದು ಸತಿ ಹುಳಿ ಕಡಿಮೆ ಇರುತ್ತೆ. ಅಂಥ ಟೈಮ್ದಾಗೆ ಹುಣಸೆ ಹುಳಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಕೊನೆಗೆ ಒಂದು ತೊಟ್ಟು ಹುಣಸೆ ಹುಳಿನೂ ಹಿಂಡಿದ್ದೀನಿ. ನೀವು ಹಾಕ್ರಿ ಒಂಚೂರು. ನಾನು ಎಲ್ಲ ಸಾರುಗಳಿಗೂ ಒಂಚೂರು ಹುಣಸೆ ಹುಳಿ ಹಾಕ್ತೀನಿ, ರುಚಿ ಚೆನ್ನಾಗಿರುತ್ತೆ ಅಂತೇಳಿ ಅಂತ. ಎಷ್ಟು ಬೇಕೋ ಅಷ್ಟು ನೋಡಿ. ಆಮೇಲೆ ಉಪ್ಪು ಏನಾದ್ರು ಕಡಿಮೆ ಆಗಿತ್ತು ಅಂತಂದರೆ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ರಿ. ಸಾಕಷ್ಟೇ. ಹಸಿ ಶುಂಠಿನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಒಂಚೂರೇ ಚೂರು ಹೌದಾ ಅಲ್ಲ ಅನ್ನಂಗೆ ಒಂಚೂರು ಹಾಕ್ರಿ ಸಾಕು ಅಷ್ಟೇ. ಸಾಂಬಾರು ಪುಡಿ ನಮ್ಮನೆ ಸಾಂಬಾರು ಪುಡಿ ಇಲ್ಲ ಅನ್ನೋರು, ಬ್ಯಾಚುಲರ್ಸ್ ಅನ್ನೋರು ನೀವು ಕೊತ್ತಂಬರಿ ಕಾಳು ಪುಡಿ ಇರುತ್ತಲ್ಲ ಅದೊಂದನ್ನು ಕೂಡ ಹಾಕಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸಾಕು ಇಷ್ಟೇ ಮಸಾಲೆ. ಇದಕ್ಕಿಂತ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಒಂಥರ ಏನಪ್ಪ ಅಂದರೆ ಇದಾಗ್ಬಿಡುತ್ತೆ. ಇದು ಭಾಳ ಸರಳವಾದ ಮಸಾಲೆ ಹಾಕಿ ಮಾಡಿರೋದು, ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಅಂತಂದರೆ ತುಂಬ ಒಳ್ಳೆಯದು. ನಿಮಗೇನಾದ್ರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ರಿ. ಆಮೇಲೆ ಭಾಳ ಜನ ನಿಮ್ಮ ಅಡುಗೆ ಮನೆ ಪೂರ್ತಿ ತೋರಿಸ್ರಿ ಅಂತೇಳಿ ಭಾಳ ವಿಡಿಯೋಗಳಲ್ಲಿ ಕೇಳಿದರು. ಅದಕ್ಕೆ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ. ಸಣ್ಣದೊಂದು ವಿಡಿಯೋ ಹಾಕಿದ್ದೆ, ಅದು ಯಾಕೆ ಎಲ್ಲರಿಗೂ ಹೋಗಿಲ್ಲ. ಹಂಗಾಗಿ ಇದ್ರಾಗೂ ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿರಿ ನಾನು ಈ ಥರ ನನಗೆ ಯಾವ ಥರ ಇಷ್ಟನೋ ಆ ಥರ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಕೆಳಗಡೆ ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣದ ಡಿಸೈನ್ ನಾನೇ ಮಾಡಿರೋದು. ಅದನ್ನು ಬಣ್ಣ ತಂದುಬಿಟ್ಟು ಬಳದು ಮಾಡಿದ್ದೀನಿ. ಆಮೇಲೆ ಇಲ್ಲಿ ಜೋಡಿಸಿರೋವೆಲ್ಲ ಹಂಗೇನೆ ದಿನಾ ಬಳಸೋವೆಲ್ಲ ಮುಂದಿನ ಸಾಲಲ್ಲಿದ್ದಾವೆ. ಯಾವಾಗನ ಅಪರೂಪಕ್ಕೆ 15 ದಿನಕ್ಕೆ, ತಿಂಗಳಿಗೆ ಬಳಸ್ತಕ್ಕಂಥ ಕಾಳು ಕಡ್ಡಿಗಳಲ್ಲಿ ಹಿಂದಿನ ಸಾಲಲ್ಲಿದ್ದಾವೆ. ಅವೆಲ್ಲ 6 ತಿಂಗಳು, ವರ್ಷ ಆದರೂ ಕೆಡವಲ್ಲ ಹಿಂದ್ಗಡೆ ಇಟ್ಟರು. ಮುಂದಿರೋವೆಲ್ಲ ಏನಪ್ಪ ಅಂತಂದರೆ ದಿನ ಬಳಸೋಂಥವು, ದಿನ ಬೇಕಾಗಿರೋ ಅಂಥವು ಮುಂದಿನ ಸಾಲಲ್ಲಿದ್ದಾವೆ. ಹಿಂಗೆ ಜೋಡಿಸೋದ್ರಿಂದ ನಮಗೆ ದಿನಾಲೂ ಅದನ್ನ ಜೋಡಿಸ್ಬೇಕು ಅಂತ ತಲೆನೋವಿರಲ್ಲ. ಹಂಗೆ ತಗೊಂಡು ಅಲ್ಲೇ ಇಟ್ಬಿಡ್ಬೋದು. ಹಂಗೆ ಕಷ್ಟ ಆಗೋದಿಲ್ಲ. ತೀರಾ ಹಿಂದಿನ ಸಾಲಾಗಿರೋವೆಲ್ಲ ಯಾವಾಗನ ಅಪರೂಪಕ್ಕೆ ಬಳಸೋವಂಥವು ಕಾಳು ಕಡ್ಡಿ ಎಲ್ಲ ಇರ್ತಾವಲ್ಲ ಅವೇನೆ. ಈ ಥರ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಟಿಪ್ಸ್ಗಳು ಬೇಕು, ಈ ಥರ ಎಲ್ಲ ನೀಟಾಗಿ ಜೋಡಿಸಿಟ್ಕೊಳ್ಳೋದಕ್ಕೆ ಏನಾದ್ರು ಟಿಪ್ಸ್ಗಳಿದ್ದರೆ ಹೇಳ್ರಿ ಅಂತಂದರೆ ಬೇಕಾದ್ರೆ ಅದಕ್ಕೆ ಅಂತಲೇ ಇನ್ನೊಂದು ವಿಡಿಯೋ ಮಾಡಿ, ಬೇರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಂತೆ. ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ನೋಡಿರಿ ಈ ಮನೆಗೆ ಬಂದು 6 ವರ್ಷದ ಮೇಲಾಯ್ತು ಇವಾಗಲೇ. ಇದೇ 6 ವರ್ಷದಿಂದಲೂ ಇದೇ ಅಡುಗೆ ಮನೆ ಬಳಸ್ತಾ ಇದ್ದೀನಿ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.